ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಗೊಂಡು ತುಂಬ ದಿನಗಳಾದವು. ಈಗ ಅವರು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಬೇಕಾಗಿದೆ. ಅದಕ್ಕೆ ಮುಹೂರ್ತ ಕೂಡಿ ಬರ್ತಾ ಇಲ್ಲ. ಕೊರೋನಾ ಕಾರಣದಿಂದಾಗಿ 2-3 ಸಲ ಅದನ್ನ ಫಿಕ್ಸ್ ಮಾಡಿದ್ರು, ಮತ್ತೆ ಮುಂದಕ್ಕೆ ಹೋಯಿತು. ಇವಾಗ ಕೂಡ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ ಅನ್ನೋದು, ಯಾಕಂದರೆ ಕೊರೋನಾ ಕಾರಣಕ್ಕಾಗಿ. ಇವರಿಗೂ ಕೂಡ ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಅದ್ಧೂರಿಯಾಗದೆ ಮಾಡಬೇಕು ಅನ್ನೋ ಆಲೋಚನೆಯೂ ಕೂಡ ಇಲ್ಲ. ಈ ಸಂಘರ್ಷ ಎಲ್ಲಿಗೆ ಹೋಗುತ್ತೆ? ಈ ಸಂಘರ್ಷ ಇವತ್ತಿನ ರಾಜಕಾರಣವನ್ನು ತೋರಿಸುತ್ತೆ. ಪ್ರತಿ ವಿಚಾರದಲ್ಲೂ ರಾಜಕೀಯ, ಪಕ್ಷ ಲಾಭ ಇಂಥದ್ದು ಮಹತ್ವದ ಪಾತ್ರವನ್ನು ವಹಿಸ್ತಿವೆ ಅನ್ನೋದು. ಮೊದಲನೇದಾಗಿ ಇದಕ್ಕೆ ಅನುಮತಿಯನ್ನು ನಿರಾಕರಿಸಬೇಕಾಗಿರಲಿಲ್ಲ. ನೀವು ಕೆಲವು ಕಂಡೀಷನ್ ಹಾಕಿ ಕೊಡ್ಬೋದಾಗಿತ್ತು. ಈಗೇನು ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಅವರೇನು ಎಲ್ಲ ಸ್ಕ್ರೀನ್ಗಳನ್ನು ಹಾಕಿ ಎಷ್ಟೋ 10 ಲಕ್ಷ ಜನ ಅಂತೇನೋ ಅನೌನ್ಸ್ ಮಾಡಿದ್ದಾರೆ. ಜನ ಸೇರಿದಿರೋದಕ್ಕೆ ಏನು ಮಾಡಬೇಕು ಅನ್ನೋ ಕಂಡೀಷನ್ ಹಾಕಬೇಕಾಗಿತ್ತು. ಮತ್ತು ಈ ಅನುಮತಿಯನ್ನು ನಿರಾಕರಿಸಿದ್ದು ಸರಿಯಾದಲ್ಲಿ. ಯಾಕಂದರೆ ನಿಮ್ಮ ಪಕ್ಷದ ರಾಮುಲುನೋ ಇನ್ನೊಬ್ಬನೋ ಮತ್ತೊಬ್ಬನೋ ಎಲ್ಲ ಮೆರವಣಿಗೆಲ್ಲಿ ಹೋಗ್ಬಿಟ್ಟೆಲ್ಲ ಮಾಡ್ತಾರೆ. ಇದು ಮಾಡಲ್ಲ. ದಟ್ ಇಸ್ ಪಾಲಿಟಿಕ್ಸ್. ಒಂದು. ಎರಡನೇದು ಕಾಂಗ್ರೆಸ್ಸಿಗೆ ಬರೋಣ. ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಏನಿದೆ, ಪಟ್ಟಾಭಿಷೇಕ 2 ರೀತಿ ನಡೆಯುತ್ತೆ. ಪಟ್ಟಾಭಿಷೇಕ ಅನ್ನುವುದೇ ರಾಜಸತ್ತೆಯಿಂದ ಬಂದಂಥದ್ದು. ಒಬ್ಬ ಮಹಾರಾಜ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಪಟ್ಟಾಭಿಷೇಕ, ಇಡೀ ಆ ರಾಜ್ಯ ಇದೆಯಲ್ಲ, ಆ ರಾಜ್ಯ ವಾರಗಟ್ಟಲೆ ಸಂಭ್ರಮವನ್ನು ಪಡ್ತಾಯಿತ್ತು. ಇಡೀ ರಾಜಧಾನಿಯಿಂದ ಹಿಡಿದು ಇಡೀ ರಾಜ್ಯದಲ್ಲಿ ತಳಿರು ತೋರಣಗಳನ್ನು ಕಟ್ಟಿ ಸುಮಂಗಲಿಯರು ಬಂದು ಎದುರುಗಡೆ ಡ್ಯಾನ್ಸ್ ಮಾಡಿ, ಎಲ್ಲರ ಮನೆ ಎದುರು ರಂಗೋಲಿಯನ್ನು ಹಾಕಿ ಆಯಿತಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾವೆ. ಇದು ರಾಜಸತ್ತೆಯಲ್ಲಿ ನಡೆದಂಥ ಪಟ್ಟಾಭಿಷೇಕ. ಅದೇ ರೀತಿ ಪಟ್ಟಾಭಿಷೇಕ ಡಿ ಕೆ ಅವ್ರದ್ದು ನಡೀತಿದೆಯಾ ಅಂತ ಆ ರೀತಿ ಒಂದು ಅಂದರೆ 10 ಲಕ್ಷ ಜನ ಬರೋದು, ಅದು ಪ್ರತಿಜ್ಞೆ ಸ್ವೀಕಾರ ಮಾಡೋದು, ಇಂಥದ್ದೆಲ್ಲ ಏನಿದೆ, ಇದು ಒಂದು ಮಹಾರಾಜ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಒಂದು ರಾಜ್ಯ ಸಂಭ್ರಮ ಪಡ್ತಿತ್ತಲ್ಲ, ಅಂಥ ಸಂಭ್ರಮವನ್ನು ಸೃಷ್ಟಿಸುವುದಕ್ಕೆ ಹೊರಟಿದ್ದಾರೆ. ಇದು ಯಾವುದೋ ಒಂದು ಐತಿಹಾಸಿಕ ಘಟನೆ. ಡಿ ಕೆ ಅವರ ಅಧಿಕಾರ ಸ್ವೀಕಾರವೇ ಒಂದು ಹಿಸ್ಟಾರಿಕ್ ಆದ್ದು, ಅದೊಂದು ಮೈಲುಗೊಲ್ಲು ಅನ್ನೋ ರೀತಿ ಮಾಡೋದಕ್ಕೆ ಹೊರಟಾಗಿ ಕಾಣುತ್ತೆ. ಇದು ಸರಿ ಅಂತ ನನಗೆ ಅನಿಸಲ್ಲ. ಯಾಕೆಂದರೆ ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಯಾವುದೇ ರಾಜಕೀಯ ಪಕ್ಷ ಆಗಲಿ, ಇದು ಸಂಭ್ರಮ ಪಡುವ ಕಾಲ ಅಲ್ಲ. ಇದು ದುಃಖದ, ನೋವಿನ, ಅಸಹಾಯಕತೆಯ ಕಾಲಘಟ್ಟ. ಭವಿಷ್ಯದ ಕಾರ್ಗತ್ತಲೇ ಇದೆ. ಮುಂದೇನೂ ಗೊತ್ತಿಲ್ಲ. ಆರ್ಥಿಕತೆ ಕುಸಿದು ಹೋಗ್ಬಿಟ್ಟಿದೆ ಅಲ್ವಾ. ಸೊ ಕೊರೋನಾ ಬಂದ ಮೇಲೂ ಕೂಡ ಕೋಮುವಾದ ವಿಜೃಂಭಿಸ್ತಿದೆ. ಆಡಳಿತ ಪಕ್ಷ ಕೋಮುವಾದವನ್ನು ಬಳಸಿಕೊಳ್ತಿದೆ. ಇಂಥ ಸಿಚುವೇಷನಲ್ಲಿ ಸಂಭ್ರಮ ಯಾಕೆ ಬೇಕಾಗಿತ್ತು, ಸಂಭ್ರಮ ಬೇಕಾ ಅನ್ನುವ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಪಕ್ಷ ಕೇಳ್ಕೋಬೇಕಾಗಿತ್ತು. ಇವರು ಸಂತಸ ಪಡುವ ಸಮಯ ಇದಲ್ಲ ಅನ್ನುವ ಅರಿವು ಇಲ್ಲದೆ ಇದ್ದರೆ ಒಂದು ಪಕ್ಷಕ್ಕೆ ಅವರು ಇನ್ನೇನು ರಿಪ್ಲೇಸ್ಮೆಂಟ್ ಆಗಬಲ್ಲರು. ಕೇವಲ ಡಿ ಕೆ ಅವರ ಅಧಿಕಾರ ಸ್ವೀಕಾರದೊಂದಿಗೆ ಇವರು ಹೋರಾಟ ಮುಗಿದೋಯ್ತೋ, ಅದು ಸಂಭ್ರಮದಿಂದ ಹೆಜ್ಜೆ ಗುರುತುಗಳನ್ನು ಮಿಡಿಸಿ ನೇಪಥ್ಯಕ್ಕೆ ಹೊರಟು ಹೋಗ್ತಾರೋ? ಇಲ್ಲವಲ್ಲ. ದೀರ್ಘಕಾಲೀನವಾದ ಆಲೋಚನೆ ಬೇಕು. ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅಲ್ವಾ. ಹೇಗೆ ಬಿ ಜೆ ಪಿಯ ಜೊತೆ ಫೈಟ್ ಮಾಡಬೇಕು ಅನ್ನೋದು ಆತ್ಮಾವಲೋಕನ. ಕಾಂಗ್ರೆಸ್ ಎಂಥ ಕಾಂಗ್ರೆಸ್ ಬೇಕು ನಮಗೆ ಈಗ? ಸ್ಟಿಲ್ ಐ ಬಿಲೀವ್ ಈಗ ಬೇಕಾದ ಕಾಂಗ್ರೆಸ್ ಇದೆಯಲ್ಲ, ಅದು ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ಸೇ ಆಗಿದೆ. ಕಾಂಗ್ರೆಸ್ ಒಂದು ಆಂದೋಲನವಾಗಬೇಕು ಅನ್ನುವುದು ಒಂದು. ಅದು ಈ ಅಧಿಕಾರ ಪಿಪಾಸುಗಳ ನಿಯಂತ್ರಣದಲ್ಲಿ ಕಾಂಗ್ರೆಸ್ ಸಾಯಬಾರದು. ಅದನ್ನು ಮೀರಿ ಕಾಂಗ್ರೆಸ್ ಒಂದು ಆಂದೋಲನವಾಗಿ ರೂಪುಗೊಳ್ಳಬೇಕು ಅಂತ ನಾನು ನಂಬುದವನು. ಅದಕ್ಕೆ ಬೇಕಾದ ರೂಪರೇಷೆಯನ್ನು ಇವರು ಸಿದ್ಧಪಡಿಸಬೇಕಾಗಿತ್ತು. ನನಗದು ಕಾಣ್ತಾ ಇಲ್ಲ. ನಾವು ತುಂಬ ಸಲ ನೋಡಿದ್ದೇವೆ, ಕಾಂಗ್ರೆಸ್ಸಿಗೆ ಆಪದ್ ಬಾಂಧವನ ಹಾಗೆ ತುಂಬ ಸಲ ಕೆಲಸ ಮಾಡಿದವರು ಡಿ ಕೆ ಶಿ ಅವರು, ಸಂಕಷ್ಟ ಕಾಲದಲ್ಲೆಲ್ಲ ಜೊತೆಗಿದ್ದವರು. ಆದರೆ ಈಗ ಅಧಿಕಾರ ಸ್ವೀಕರಿಸುವ ಸಂದರ್ಭ KPCC ಅಧ್ಯಕ್ಷರಾಗಿ ಈಗ ಅವರು ಕೂಡ ಈಗಲೂ ಕೂಡ ಅವರು ಅಂಥದೇ ಆಲೋಚನೆಯನ್ನು ಮಾಡಬಹುದಿತ್ತು ಇದರ ಬದಲಿಗೆ ಅಂತ. ಅಲ್ಲ, ಅವರ ರಾಜಕಾರಣ ಒಂದು ರೀತಿಯ ಸಂಭ್ರಮದ ರಾಜಕಾರಣ, ವಿಜೃಂಭಣೆಯ ರಾಜಕಾರಣ. ಆ ಮೂಲಕನೇ ಬಂದವರು. ಅವರು ಚುನಾವಣಾ ನಡೆಸುವ ರೀತಿ ವಿಧಾನಗಳೆಲ್ಲ ಹಾಗೆಯೇ ತುಂಬ ಒಂದು ವಿಜೃಂಭಣೆ ಇರುವಂಥದ್ದು. ಅವರ ಬಿಲೀವ್ ಇನ್ ದ್ಯಾಟ್.
ಜನರನ್ನ ಹಿಡ್ಕೊಂಡು ಸಂಭ್ರಮ ಪಡೋದು ಅದೆಲ್ಲ ಅಗತ್ಯ ಒಂದು ಮಿತಿಯ ಒಳಗಡೆ. ಆದರೆ ಈಗ ಅದರ ಅಗತ್ಯ ಇದೆ ಅಂತ ನನಗೆ ಅನಿಸಲ್ಲ. ಈಗ ಈ ಇಡೀ ಕಾಂಗ್ರೆಸ್ ಪಕ್ಷ ಗಾಂಧಿಯತ್ತ ತಿರುಗಿ ನೋಡಬೇಕಾಗಿದೆ. ಗಾಂಧಿ ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಒಂದು ಸ್ವಾತಂತ್ರ್ಯ ಆಂದೋಲನದ ರೀತಿಯ ಒಂದು ಆಂದೋಲನ ಇವತ್ತು ರೂಪುಗೊಳ್ಳಬೇಕಾಗಿದೆ. ಆ ಸ್ಥಿತಿಗೆ BJP ಸಂಘ ಪರಿವಾರ ಮೋದಿ ಈ ದೇಶವನ್ನು ತಂದಿಟ್ಟಿದ್ದಾರೆ. ಸೊ ಅಂತಹ ಆಂದೋಲನ ರೂಪಿ ಕಾಂಗ್ರೆಸ್ ನಮಗೆ ಬೇಕು. ಅದರ ಜೊತೆಗೆ ಗಾಂಧಿಯನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಗಾಂಧಿ ಅಂದರೆ ಈ ಗಾಂಧಿಗಳಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯ ರೀಇಂಟ್ರೊಡ್ಯೂಸ್ ಮಾಡ್ತಾ ಅವ್ರು ನೆನಪು ಮಾಡ್ಕೋಬೇಕು. ಕಾಂಗ್ರೆಸ್ ನೆಹರು ಕಾಲವನ್ನು ನೆನಪು ಮಾಡಿ ಜನರಿಗೆ ಹೇಳ್ಕೋಬೇಕಾಗಿದೆ. ಅಪ್ ಟು ಇಂದಿರಾ ಗಾಂಧಿಯವರೆಗೆ, ಒಂದು ಎಮರ್ಜೆನ್ಸಿಯ ಒಳಗಡೆನೇ ಇಂದಿರಾ ಗಾಂಧಿಯವರೆಗೆ ಅವ್ರನ್ನ ಜನರಿಗೆ ನೆನಪಿಸುವ, ಅವರನ್ನ ಪುನರ್ಸ್ಥಾಪಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿದೆ. ಯಾಕಂದರೆ ಈ ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಈಗ ಬೇಕಾದ್ದು ನಾವು ಗಾಂಧಿನೋ ಗೋಡ್ಸೆನೋ ಅನ್ನೋ ತೀರ್ಮಾನ ತೆಗೆದುಕೋಬೇಕಾಗಿದೆ. ನಮಗೆ ಗಾಂಧಿ ಬೇಕೋ ಈ ದೇಶ ಜನರಿಗೆ, ಗೋಡ್ಸೆ ಬೇಕೋ ಅನ್ನೋ ತೀರ್ಮಾನ ಆಗಬೇಕು. ಸೊ ಗೋಡ್ಸೆ ಬೇಕು ಅನ್ನುವುದು ಭಾಳ ಸ್ಪಷ್ಟವಾಗಿ BJP ಸಂಘ ಪರಿವಾರ ಹೇಳ್ಬಿಟ್ಟು ದೇ ಆರ್ ರಿಪ್ರೆಸೆಂಟಿಂಗ್ ಗೋಡ್ಸೆ, ಅನುಮಾನನೇ ಇಲ್ಲ. ಗೋಡ್ಸೆ ವಿರುದ್ಧ ನೀವು ಯಾರನ್ನ ನಿಲ್ಲಿಸ್ತೀರಿ? ಮಹಾತ್ಮ ಗಾಂಧಿಯನ್ನು ಮಾತ್ರ ನಿಲ್ಲಿಸೋಕ್ಕೆ ಸಾಧ್ಯ. ಮಹಾತ್ಮ ಗಾಂಧಿ ಶಾಂತಿ, ಸೌಹಾರ್ದತೆ, ಪ್ರೀತಿ, ಭ್ರಾತೃತ್ವದ ಸಂಕೇತ. ಆದರೆ ಗೋಡ್ಸೆ ಹಿಂಸಾಚಾರದ ಸಂಕೇತ ಆಗಿದ್ದಾರೆ. ಸೊ ಗೋಡ್ಸೆಯನ್ನು ನಾವು ರಿಪ್ರೆಸೆಂಟ್ ಮಾಡುವಾಗ ಗೋಡ್ಸೆ ಎದುರು ಇವರು ಇತ್ತೀಚಿನ ಈ ಗಾಂಧಿಗಳನ್ನು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಟ್ಟರೆ ಡಿಫೀಟ್ ಗ್ಯಾರಂಟಿ. ಅವರು ಮತ್ತೆ ಪುನರ್ಜೀವನ ಕಾಂಗ್ರೆಸ್ಗೊಳಕ್ಕೆ ಸಾಧ್ಯ ಆಗಲ್ಲ, ಕಾಂಗ್ರೆಸ್ ಸೋತೋಗ್ಬಿಡುತ್ತೆ. ಆದ್ದರಿಂದ ಮಹಾತ್ಮ ಗಾಂಧಿಯನ್ನು ಮತ್ತೆ ತಂದು ನಿಲ್ಲಿಸಬೇಕಾಗಿದೆ. ನೆಹರು ಯುಗದ ನೆನಪು ಮಾಡಿಕೊಡ್ಬೇಕಾಗಿದೆ. 75ರ ಒಳಗಿನ ಇಂದಿರಾ ಗಾಂಧಿ ಯುಗವನ್ನು ನೆನಪು ಮಾಡ್ಕೊಳ್ಳೋಬೇಕಾಗಿದೆ. ಹಾಗೆ ಇಡೀ ಕಾಂಗ್ರೆಸ್ ಅದರ ಮೂಲ ಏನಿದೆ, ಶಾಂತಿ, ಸೌಹಾರ್ದತೆ, ಪ್ರೀತಿ, ಸರಳತೆ, ಸ್ವದೇಶಿ, ಇಂಥದ್ದನ್ನು ಕಾಂಗ್ರೆಸ್ ಮತ್ತೆ ರಿಪ್ರೆಸೆಂಟ್ ಮಾಡಬೇಕು. ಅದು ಈ ರೀತಿ ಸಂಭ್ರಮದ ರಾಜಸತ್ತೆಯ ಪ್ರತೀಕವಾದ ಅಧಿಕಾರ ಸ್ವೀಕಾರದಿಂದ ಆಗಲ್ಲ. ಅದು ಕಾಂಗ್ರೆಸ್ಸಿಗೆ ಅರ್ಥ ಆಗಬೇಕು. ಇಲ್ಲಿ ಈ ಅಧಿಕಾರ ಸ್ವೀಕಾರದ ಪ್ರಶ್ನೆ ಬಂದಾಗ ಅದಕ್ಕೆ BJP ಉದ್ದೇಶಪೂರ್ವಕವಾಗಿಯೇ ಅವಕಾಶ ಮಾಡಿಕೊಡ್ತಿಲ್ಲ ಅನ್ನೋದು ಕಾಂಗ್ರೆಸ್ನ ಕೆಲವರ ಆರೋಪ. ಇದಕ್ಕೆ ಪೂರಕವಾಗಿ ನಾವು ನೋಡೋದಾದರೆ BJPಯಲ್ಲೂ ಅಶೋಕ್ ಥರದ ಹಿರಿಯ ನಾಯಕರು ನೀವಿನ್ನೂ ಅಧಿಕೃತ ಕಾಂಗ್ರೆಸ್ ಅಧ್ಯಕ್ಷರಲ್ರಿ ಅಂತ ಇವರಿಗೆ ಟಾಂಟ್ ಕೊಡೋದನ್ನು ಆವಾಗ ನೋಡಿದ್ದೀವಿ. ಅಂದರೆ ಇಲ್ಲಿ ಏನು ನಡೀತಾ ಇದೆ ರಾಜಕೀಯ? BJP ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದು ಇನ್ನೂ ದಿನದಿಂದ ದಿನಕ್ಕೆ ಅದು ಅವನತಿ ಹಾದಿಯನ್ನು ಮಾತ್ರ ಹಿಡಿಯೋಕ್ಕೆ ಸಾಧ್ಯ. ಈಗ ಅವನತಿ ದಾರಿಯನ್ನು ಹಿಡಿದುಬಿಟ್ಟಿದೆ BJP. ಇತ್ತೀಚೆಗೆ ನಿನ್ನೆ ಅಮಿತ್ ಶಾ ಎಲ್ಲ ಒರಿಸ್ಸಾದಲ್ಲಿ ಮಾತಾಡಿದ್ದು ನೋಡಿದೆ. ಸೊ ಇಡೀ ಕೊರೋನಾ ವೈರಸ್ ಬಂದ ಮೇಲೆ ನಾವೇನೋ ಮಿಸ್ಟೇಕ್ ಮಾಡಿದ್ದು ನಿಜ ಅಂತ ಒಪ್ಕೋತಾರೆ ಅಲ್ವಾ. ಒಟ್ಟಿಗೆ ಪ್ರತಿಪಕ್ಷಗಳು ಏನು ಮಾಡಿದ್ದಾರೆ ಅಂತ ಪ್ರತಿಪಕ್ಷ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅಂದರೆ ಅವರು ತಮ್ಮ ತಪ್ಪಿಗೂ ಕೂಡ ಪ್ರತಿಪಕ್ಷವನ್ನು ಬ್ಲೇಮ್ ಮಾಡುವುದೇನಿದೆ ಅದು BJPಯ ಕ್ಯಾರೆಕ್ಟರ್, ಅವ್ರ ಗುಣಧರ್ಮ. ಸೊ ಯಾವುದಕ್ಕೂ ಕೂಡ ಮಾಡ್ತಾ ಹೋಗೋದು. ಈಗ ಅಶೋಕ್ ಕ್ಯಾರೆಕ್ಟರ್ ಕೂಡ ಹಾಗೇನೆ, ಅವರು ಬ್ಲೇಮ್ ಮಾಡುವುದು ಕಾಂಗ್ರೆಸ್ಸನ್ನು. ನೀವು ಅಧಿಕೃತ ಹೌದೋ ಅಲ್ವೋ ಬೇರೆ ಪ್ರಶ್ನೆ, ಅದು ನೇಮಣಿಕೆ ಆಗಿದೆ, ಅದು ಭಾಳ ಟೆಕ್ನಿಕಲ್ ಆಯಿತು. ಟೆಕ್ನಿಕಲ್ ವಿಚಾರಗಳನ್ನ ಇಟ್ಕೊಂಡು ನೀವು ಚರ್ಚೆ ಮಾಡಬೇಕಾಗಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಈಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್, ಅಧಿಕಾರ ಸ್ವೀಕರಿಸಲಿ ಬಿಡಲಿ, ಕಾಂಗ್ರೆಸ್ ಪ್ರೆಸಿಡೆಂಟ್ ಈಸ್ ವರ್ಕಿಂಗ್ ಆಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್. ಆದರೆ ಇವರು ಆ ರೀತಿ ಒಂದು ಕ್ಷುಲ್ಲಕ ರಾಜಕಾರಣಕ್ಕೆ ಹೋಗುವಂಥದ್ದು. ನೀವು ಕಂಡೀಷನ್ ಹಾಕಿ ನೋಡಿ, ಕೊರೋನಾ ವೈರಸ್ ಇದೆ, ನಾನು ಅದನ್ನು ಮಾಡಲ್ಲ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇದು ನೀವು 10 ಲಕ್ಷ ಜನರ ಹತ್ರ ಮಿಸ್ಡ್ ಕಾಲ್ ಕೊಡಿಸ್ಬಿಟ್ರೆ ಕಾಂಗ್ರೆಸ್ ಉದ್ಧಾರ ಆಗುತ್ತೆ ಅಂತ ನಂಬಿಲ್ಲ. ಮಿಸ್ಡ್ ಕಾಲ್ ಕೊಡೋರು ಕಾಂಗ್ರೆಸ್ ಕಾರ್ಯಕರ್ತರೇ ಕೊಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಮಾತ್ರ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿ ಜನ ಸಮುದಾಯವನ್ನು ಇನ್ವಾಲ್ವ್ ಮಾಡ್ಕೋಬೇಕು. ಸಾಮಾನ್ಯ ಜನ ಏನಿದ್ದಾರೆ ಅವ್ರು ಇನ್ವಾಲ್ವ್ ಮಾಡ್ಕೋಬೇಕು. ಏನು BJP ಸಂಘ ಪರಿವಾರದ ಭ್ರಮೆಗೆ ಒಳಗಾದ ಜನ ಸಮುದಾಯವನ್ನು ಅಲ್ಲಿಂದ ಬಿಡಿಸಿ ತರಬೇಕು. ಗೋಡ್ಸೆಯ ಮೋಹಕ್ಕೆ ಒಳಗಾದವರನ್ನು ಗೋಡ್ಸೆಯಿಂದ ಬಿಡಿಸಿ ಗಾಂಧಿಯರಿಗೆ ತರಬೇಕಾಗಿದೆ. ಗಾಂಧಿ ತತ್ವ ಹೇಗೆ ಸಾರ್ವಕಾಲಿಕವಾದದ್ದು, ಅದರ ಮೌಲ್ಯ ಹೇಗೆ ಸಾರ್ವಕಾಲಿಕವಾದದ್ದು ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಗೋಡ್ಸೆದಲ್ಲ ಅಂತ ಹೇಳಬೇಕಾಗಿದೆ. ಇಂಥ ಚಟುವಟಿಕೆಗೆ ಈ ರೀತಿ ಒಯ್ಬೋದು ಅಗತ್ಯ ಇಲ್ಲ. ಗಾಂಧಿ ತುಂಡು ಬಟ್ಟೆಯ ಫಕೀರರಾಗಿದ್ದರು. ಗಾಂಧಿ ಎಲ್ಲ ದೌರ್ಬಲ್ಯಗಳ ನಡುವೆ ಕೂಡ ಗಾಂಧಿಗೆ ದೌರ್ಬಲ್ಯ ಇತ್ತು, ಇಲ್ಲ ಅಂತಲ್ಲ. ಈ ದೇಶದ ನಾವು ಗಾಂಧಿ ಒಂದು ಕರೆ ಕೊಟ್ಟರೆ ಇಡೀ ದೇಶ ಎದ್ದು ನಿಲ್ತಿತ್ತು. ಈ ದೇಶ ಜನರಿಗೆ ಅಂಥ ನಂಬಿಕೆ ಇತ್ತು. ಭಾಳ ಜನ ಈಗ ಮಾತಾಡ್ತಾರೆ ಈ ಸಂಘ ಪರಿವಾರದವರು, ಅವರು ಇವರು, ಏನು ರೀ ಗಾಂಧಿ ಒಬ್ಬನೇ ನಾವು ಸ್ವಾತಂತ್ರ್ಯ ತಂದಿದ್ದು ಉಳಿದವ್ರಲ್ಲ ತಂದು ಅಲ್ಲ. ಗಾಂಧಿ ನಾಯಕತ್ವ, ಗಾಂಧಿ ತತ್ವ ಮತ್ತು ಸಿದ್ಧಾಂತಗಳು, ಗಾಂಧಿ ಗ್ರಾಮ ಸ್ವರಾಜ್ಯ, ಗಾಂಧಿ
ಸರ್ವಧರ್ಮ ಸಮಭಾವ, ಗಾಂಧಿ ಸರಳತೆ, ಇದೆಲ್ಲ ಇವತ್ತು ನಮಗೆ ಅನಿವಾರ್ಯ. ಈ ಕೊರೋನಾ ಬಂದ ಮೇಲೂ ಸರಳತೆ ಮತ್ತು ಸ್ವಾವಲಂಬನೆ ಎಷ್ಟು ಮಹತ್ವ ಅಂತ ಗೊತ್ತಾಗ್ತಾ ಇದೆ. ಸ್ವಾವಲಂಬನೆಯ ಮಾತನ್ನು ಗಾಂಧಿ ಇಂಪ್ಲಿಮೆಂಟ್ ಮಾಡ್ತಿದ್ರು. BJP ಅವ್ರ ನಾಟಕ ಮಾಡ್ತಿಲ್ಲ. ಸ್ವಾವಲಂಬನೆ ಆತ್ಮನಿರ್ಭರ್ ಭಾರತ ಅಂತ ಮಾತನಾಡ್ತಾ ಟಿಕ್ಟಾಕ್ ಮಾಡೋದು, ವಿದೇಶಿ ಮೊಬೈಲ್ ಹಿಡ್ಕೊಬಿಟ್ಟು ಇಂಥ ಕೆಲಸಗಳನ್ನು ಗಾಂಧಿ ಮಾಡ್ತಿರಲಿಲ್ಲ. ಗಾಂಧಿ ತಾನೇನು ನಂಬಿದನೋ ಅದನ್ನು ಮಾಡ್ತಿದ್ರು, ಮಾಡೋದನ್ನು ಹೇಳ್ತಿದ್ರು. ಮತ್ತು ಒಂದು ಆತ್ಮನಿವೇದನೆ ಇತ್ತು ಗಾಂಧಿ ಹತ್ರ. ಗಾಂಧಿ ತಾವು ತಪ್ಪು ಮಾಡಿದೆ ಅಂತ ಒಪ್ಕೊತಿದ್ರು, ಸರಿ ಮಾಡಿದಾಗ ಸರಿ. ಅಂಥದ್ದು ಬೇಕಾಗಿದೆ ನಮಗೆ ಕಪಟಗಳು ಬೇಕಾಗಿಲ್ಲ, ಕಪಟದ ಗಾಂಧಿಗಳು ಬೇಕಾಗಿಲ್ಲ ಅಲ್ವಾ. ಈ ದೇಶದ ನೆಲದ ಜೊತೆ ಒಂದು ಆತ್ಮೀಯವಾದ ಒಂದು ಸಂಬಂಧವನ್ನು ಇಟ್ಕೊಂಡಂಥ ಗಾಂಧಿ, ಈ ದೇಶದ ಜನರ ಜೊತೆ ಭಾಷೆಯನ್ನು ಮೀರಿ ಕಮ್ಯುನಿಕೇಟ್ ಮಾಡ್ತಿದ್ದಂಥ ಗಾಂಧಿ. ಅಂತಹ ಗಾಂಧಿಯನ್ನು ಪುನರ್ ಸ್ಥಾಪಿಸುವ ಕೆಲಸ ಮಾಡಬೇಕು. ಯಾಕಂದರೆ ಗಾಂಧಿಯ ನಾಶದ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡಿತು. ಕಾಂಗ್ರೆಸ್ಸು ಈ ನೆಹರು ಕುಟುಂಬದ ಪ್ರತಿಷ್ಠಾಪನೆಗಾಗಿ ಗಾಂಧಿಯನ್ನು ಮುಗಿಸ್ತಾ ಬಂತು, ಗಾಂಧಿಯನ್ನು ಮರಿತಾ ಬಂತು. ಅದ್ರ ಜೊತೆ ಇನ್ನು ನಾವು 92ರಲ್ಲಿ ಆರ್ಥಿಕತೆಗೆ ಹೊಸ ಇದನ್ನ ಹಾಕಿದ್ದು ನರಸಿಂಹರಾವ್ನ ಮರೆತುಬಿಟ್ಟು. ಯಾಕಂದ್ರೆ ನರಸಿಂಹರಾವ್ದು ಗಾಂಧಿ ಫ್ಯಾಮಿಲಿ ಇವತ್ತು ಕೂಡ ನರಸಿಂಹರಾವ್ನ ಒಂದು ಫೋಟೋ ಕಾಂಗ್ರೆಸ್ ಆಫೀಸಲ್ಲಿ ಇಲ್ಲ ಅಂತ ಅನಿಸುತ್ತೆ ನನಗೆ. ನರಸಿಂಹರಾವ್ನನ್ನು ನೆನಪು ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್. ಕಾಂಗ್ರೆಸ್ನ ಇವತ್ತಿನ ನಾಯಕರು ತಮ್ಮ ಚೇಲಾಗಳನ್ನು ಆಯಿತಾ, ತಮ್ಮ ಜಿ ಹುಜೂರು ಅನ್ನೋರು ಮಾತ್ರ ನಮ್ಮ ಕಡಿದ್ರೆ ಉದ್ಧಾರ ಆಗಲ್ಲ ಅವರು ಅಲ್ವಾ. ಸೊ ಅದನ್ನು ಮೀರಿದ ಕಾಂಗ್ರೆಸ್ ಆಂದೋಲನ ಸಂದರ್ಭದಲ್ಲಿ ಹೇಗೆ ಇಡೀ ಜನಸಮುದಾಯವನ್ನು ಇನ್ವಾಲ್ವ್ ಮಾಡ್ಕೊಂಡಿತ್ತು, ಹಾಗೆ ಇಡೀ ಜನಸಮುದಾಯವನ್ನು ಇನ್ವಾಲ್ವ್ ಮಾಡ್ಕೊಂಡು ಕಾಂಗ್ರೆಸ್ ಬೆಳಿಬೇಕಾಗಿದೆ. ಸೊ ಯಾರು ಹಾದಿ ತಪ್ಪಿದ ಮಕ್ಕಳಿದ್ದಾರೆ, ಯಾರು ಗೋಡ್ಸೆ ಮೋಹಕ್ಕೆ ಒಳಗಾಗಿದ್ದಾರೆ, ಗೋಡ್ಸೆ ಮೋಹಿತರನ್ನು ಕರ್ಕೊಬಂದು ಗಾಂಧಿ ಮೋಹಿತರಾಗಿ ಅವ್ರನ್ನ ಬದಲಿಸಬೇಕಾಗಿದೆ. ಆ ಕೆಲಸವನ್ನು ಮಾಡುವುದು ಸಂಭ್ರಮದಿಂದ, ವಿಜೃಂಭಣೆಯಿಂದ, ತಮ್ಮ ಸಂಪತ್ತಿನ ಪ್ರದರ್ಶನದಿಂದ ಅಲ್ಲ. ನೀವು ಪ್ರಸ್ತಾಪಿಸಿದ ಹಾಗೆ ಗಾಂಧಿ ತನವನ್ನು ಬದಿಗೆ ಸರಿಸುತ್ತಿರುವ ಕಾಂಗ್ರೆಸ್ನೊಳಗೆ BJPಯವರೊಳಗಿನ ಗೋಡ್ಸೆತನ ಒಂದು ಎದ್ದು ನಿಲ್ತಾ ಇದೆಯಾ ಇವಾಗ? ಯಾಕಂದರೆ ಇವತ್ತು ಕೆಲವು ನಾಯಕರ ಸ್ಟೇಟ್ಮೆಂಟ್ಗಳು, ನೀವು ಅವರು ಪರ್ಮಿಷನ್ ಕೊಡ್ತಿದ್ರು, ಇಲ್ಲ ನಾವು ಮಾಡಿಬಿಡೋಣ ಪರ್ಮಿಷನ್ ಇಲ್ಲದೆ, ಅಂದರೆ ಇದು ಎಲ್ಲೋ ಹಿಂಸೆಗೆ ಪ್ರಚೋದಿಸುವ ರೀತಿಯಲ್ಲಿ ಕಾಣಿಸುತ್ತೆ. ಹೌದು, ನೀವು ಇಲ್ಲಿ BJP ಅಧಿಕಾರಕ್ಕೆ ಬಂದಿದ್ದೇ ಗಾಂಧಿವಾದ ಮರೆಯಾದ್ದರಿಂದ ಅಂತ. ಕಾಂಗ್ರೆಸ್ ಗಾಂಧಿಯನ್ನು ಕಾಂಗ್ರೆಸ್ ಎಂಬ ಮನೆಯಿಂದ ಹೊರಗಟ್ಬಿಡ್ತು. ಯಾಕೆಂದರೆ ಇಂದಿರಾ ಗಾಂಧಿ ಬಂದ ಮೇಲೆ ಅವ್ರಿಗೆ ಒಂಥರ ಭಯ ಪ್ರಾರಂಭ ಆಯಿತು, ಅಧಿಕಾರ ಕಳೆದುಕೊಳ್ಳುವ ಭಯ. ಗಾಂಧಿ ಪ್ರಭಾವಕ್ಕಿಂತ ಇಂದಿರಾ ಗಾಂಧಿ ಪ್ರಭಾವ ದೊಡ್ಡದು ಅಂತ ಬೆಳೆಸ್ತಾ ಹೋದರು. ದೇವಕಾಂತ್ ಬರುವಂಥ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಅವರು ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ ಹೇಳಿದರು. ಈಗ ಮೋದಿ ಈಸ್ ಇಂಡಿಯಾ, ಇಂಡಿಯಾ ಈಸ್ ಮೋದಿ ಅಂತ BJP ಹೇಳ್ತಾರೆ. ಅದೇ ರೀತಿ ಹೇಳಿದರು. ಅದೇ ಅವರನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋ ಹಾಗಾಯಿತು ಅಲ್ವಾ. ಸೊ ಅದೇ ವಾತಾವರಣ ಇದೆ. ಅಂದರೆ ಇಂದಿರಾ ಗಾಂಧಿಯ ಕ್ಯಾರೆಕ್ಟರ್ಗೂ ಮೋದಿ ಕ್ಯಾರೆಕ್ಟರ್ಗೂ ಅಂಥ ವ್ಯತ್ಯಾಸ ಇಲ್ಲ, ಬೋತ್ ಆರ್ ಸೇಮ್ ಆಯಿತಾ. ಸೊ ಇಂಥ ಸ್ಥಿತಿಯಲ್ಲಿ ಆವಾಗ ಮಾಡ್ತಾ ಗಾಂಧಿಯನ್ನು ಹೊರಗಟ್ಬಿಟ್ಟಿದ್ರು. ಈ ದೇಶದಲ್ಲಿ ಗಾಂಧಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು, ಅದೇ ರೀತಿ ಅಂಬೇಡ್ಕರ್ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ದೇಶವನ್ನು ಮುನ್ನಡೆಸಬೇಕಾಗಿತ್ತು. ಅದು ನಾಯಕತ್ವ, ಅದನ್ನು ನೆನಪಿಸಬೇಕಾಗಿತ್ತು. ಅದು ಇಡೀ ರಾಜಕಾರಣದ ಮೂಲ ಕೇಂದ್ರ ಆಗಿಬಿಟ್ಟಿತ್ತು. ಎಲ್ಲಿ ಗಾಂಧಿ ಪವರ್ಫುಲ್ ಆಗಿರ್ತಾನೆ, ಎಲ್ಲಿ ಅಂಬೇಡ್ಕರ್ ಪವರ್ಫುಲ್ ಆಗಿರ್ತಾರೆ, ಎಲ್ಲಿ ಬಸವ ಬುದ್ಧರು ಪವರ್ಫುಲ್ ಆಗಿರ್ತಾರೆ, ಅಲ್ಲಿ ಗೋಡ್ಸೆ ಇರೋಕ್ಕೆ ಸಾಧ್ಯಲ್ಲ. ಗೋಡ್ಸೆ ಗಾಲ್. ಗೋಡ್ಸೆಯನ್ನು ಮುಗಿಸುವುದು, ಗೋಡ್ಸೆವಾದವನ್ನು ಮುಗಿಸುವುದು ಈ ಮೂಲಕ, ಮತ್ತೆ ಗಾಂಧಿಯನ್ನು ಪ್ರತಿಷ್ಠಾಪಿಸುವ ಮೂಲಕ, ಮತ್ತೆ ಬುದ್ಧ ಬಸವರನ್ನ ಅಂಬೇಡ್ಕರ್ನ ಪ್ರತಿಷ್ಠಾಪಿಸುವ ಮೂಲಕ ಮಾತ್ರ ನಾವು ಗೋಡ್ಸೆವಾದದ ರಾಜಕಾರಣವನ್ನು ನಾವು ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಗೋಡ್ಸೆವಾದ ರಾಜಕಾರಣಗಳು ಹಾಗೆ ಸುಳ್ಳು. ನಾನು ಇವತ್ತು ನಿಮಗೆ ಗೊತ್ತಿಲ್ಲ, BBC ಹಾರ್ಟ್ ಟಾಕ್ನಲ್ಲಿ ರಾಮ್ ಮಾಧವ್ನ ಇಂಟರ್ವ್ಯೂ ಒಂದನ್ನು ಹಾಕಿದ್ದೆ, ನನಗೆ ಭಾಳ ಇಷ್ಟ ಆಯಿತು. ಅಲ್ಲಿ ಆ BBC ಪತ್ರಕರ್ತ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಾಗದಷ್ಟು ಸ್ಥಿತಿಗೆ ರಾಮ್ ಮಾಧವ್ ತಲುಪಿದ್ರು. BBC ಅಂತ ಪ್ರಶ್ನೆ ಬಂದಾಗ, ದೇಶದ ಹೊರಗಡೆ ಬಂದಾಗ ನನಗೆ ದುಃಖ ಆಗುತ್ತೆ. ನಮ್ಮ ದೇಶವನ್ನು ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ BBC ಅಂತ ಒಂದು ಇಂಗ್ಲೀಷ್ ಚಾನಲ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಅವನಿಗೆ ಆಗಲ್ಲದ ಒಂದು ಸ್ಥಿತಿಗೆ ದೇಶವನ್ನು ತಲುಪಿಸ್ಬಿಟ್ಟಲ್ಲ. ಈ ದೇಶ ಆ ಲೆವೆಲ್ಲಿಗೆ ಹೋಗ್ಬಿಡ್ತಲ್ಲ. ಒಳಗಡೆ ಗೋಡ್ಸವಾದವನ್ನು ಇಟ್ಕೊಂಡು ಮೇಲ್ಗಡೆ ಗಾಂಧಿಯಂತೆ ಮಾತನಾಡುವ
ಮುಖವಾಡದ ಈ ಜನ ಈ ದೇಶವನ್ನು ಎಲ್ಲಿಗೆ ಹೋಗ್ತಾರೆ ಅಂತ ನನಗೆ ಅನ್ನಿಸ್ಬಿಡ್ತು. ಬಿಜೆಪಿಯ ಗೋಡ್ಸೆತನದ ವಿರುದ್ಧ ಒಂದು ಶಕ್ತಿಯುತ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ನಿಲ್ಲಬೇಕಾಗಿದ್ದ ಹೊತ್ತು ಇವತ್ತು. ಆದರೆ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ತಿ ಎಲ್ಲೋ ಹೋಗ್ಬಿಟ್ಟಿದೆ. ಈ ಕರ್ನಾಟಕದಲ್ಲೂ ಕೂಡ ಪರಿಸ್ಥಿತಿ ಏನು ಆಶಾದಾಯಕವಾಗಿ ಇಲ್ಲ. ಕಾಂಗ್ರೆಸ್ಗೆ ಬೇರೆ ಬೇರೆ ಗುಂಪುಗಳಾಗಿ ಛಿದ್ರವಾಗಿ ಹೋಗ್ತಾ ಇದೆ. ಇಂಥ ಹೊತ್ತಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ತಾನು ಹೇಳ್ಕೊಳ್ತಾರೆ ಡಿ ಕೆ ಶಿ ಅವರು ಯಾವಾಗಲೂ. ಅಂಥ ನಿಷ್ಠಾವಂತ ಕಾಂಗ್ರೆಸ್ಸಿಗನಾಗಿ ಡಿ ಕೆ ಶಿ ಅವರು ಏನು ಮಾಡಬೇಕಾಗಿತ್ತು, ಏನು ಮಾಡಬಹುದು? ಕಡೆಯದಾಗಿ ನಾವು ಒಂದು ಅವರು ಏನು ಅಧಿಕಾರ ವಹಿಸಿಕೊಂಡ್ರು ಒಂದು ತಕ್ಷಣ ಈ ಇಡೀ ಕಾಂಗ್ರೆಸ್ನ ಪುನರ್ವ್ಯಾಖ್ಯೆ ನಡೆಯುವಂಥ ಒಂದು ಕೆಲಸ ನಡೀಬೇಕು. ಅದು ರಾಷ್ಟ್ರ ಮಟ್ಟದಲ್ಲೂ ನಡೀಬೇಕು, ಇಲ್ಲೂ ನಡೀಬೇಕು. ಕರ್ನಾಟಕ ನೀವು ನೋಡೋದಿದ್ರೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಮತ್ತೆ ಯಾಕೆ ಅಧಿಕಾರಕ್ಕೆ ಬರಬೇಕು ಆ ಪ್ರಶ್ನೆಗೆ ಉತ್ತರ ಕೊಡುವ ಕೆಲಸ ಆಗಬೇಕಾಗಿದೆ. ಅದರ ಜೊತೆಗೆ ಯಾವತ್ತೂ ಕೂಡ ನೀವು ನಿಮ್ಮ ವಿರೋಧಿ ಪಕ್ಷದ ನೆಗೆಟಿವಿಟಿಯ ಮೇಲೆ ನಿಮ್ಮ ಅಧಿಕಾರಕ್ಕೆ ಬರುತ್ತೆ ಅಂತ ನಂಬಿ ಕುಳಿತುಕೊಳ್ಳೋದಿದೆಯಲ್ಲ, ಅದು ಲಕ್ಷಣ ಅಲ್ಲ. ಬಿ ಜೆ ಪಿ ಏನೋ ಮಾಡಿ ನಾಶ ಆಗ್ಬಿಡುತ್ತೆ, ಆವಾಗ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ. ಯಡಿಯೂರಪ್ಪ ಆಡಳಿತ ಎಲ್ಲ ಕುಸ್ತೋಗ್ಬಿಟ್ಟು ನಾಶ ಆಗ್ಬಿಟ್ಟಿದ್ದಲ್ಲ, ಅಲ್ಲ. ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಜನರಿಗೆ ಹೇಳಬೇಕು. ಸೊ ನಿಮ್ಮ ಇತಿಹಾಸದ ತಪ್ಪುಗಳನ್ನು ಒಪ್ಪಿಕೊಳ್ತಾ ಭವಿಷ್ಯದ ಕನಸನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ನೀವು ಇತಿಹಾಸದ ತಪ್ಪುಗಳನ್ನು ಒಪ್ಕೋಬೇಕು. ನೀವು ಕರ್ನಾಟಕದಲ್ಲಿ ನೀವು ರಾಜಕಾರಣ ಮಾಡುವಾಗ ದೇವರಾಜ ಅರಸು ನೆನಪು ಮಾಡ್ಕೋಬೇಕಾಗಿದೆ. ಅವ್ರು ಕಾಂಗ್ರೆಸ್ ಬಿಟ್ಬಿಟ್ಟಿದ್ದಕ್ಕಾಗಿ ನೀವು ದೇವರಾಜ ಅರಸು ಜಾಸ್ತಿ ನೆನಪು ಮಾಡ್ಕೊಳ್ಳಲ್ಲ, ಎಲ್ಲ ಫೋಟೋ ಹಾಕೋದು ಅಲ್ಲಿ ಇಲ್ಲಿ ಕೆಲಸ ಅಲ್ಲ. ಯು ವಿಲ್ ಹ್ಯಾವ್ ಟು ರೀಡಿಫೈನ್. ಕಾಂಗ್ರೆಸ್ನ ರೀಡಿಫೈನ್ ಮಾಡೋ ಕೆಲಸವನ್ನು ಡಿ ಕೆ ಮಾಡಬೇಕು. ಅದ್ರ ಜೊತೆಗೆ ನಾನು ಗಾಂಧಿ ಅಂತ ಅಂದೆ. ಗಾಂಧಿಯನ್ನು ಪುನರ್ ಪ್ರತಿಷ್ಠಾಪಿಸುವುದು ಅಂದರೆ ಹೇಗೆ? ಒಂದು ಗಾಂಧಿ ತತ್ವ, ಗಾಂಧಿ ಎಲ್ಲ ತತ್ವವನ್ನು ಡಿ ಕೆ ಶಿವಕುಮಾರ್ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಅನಿಸುತ್ತೆ ನನಗೆ. ಯಾಕಂದರೆ ಈಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಷಿಯನ್. ಗಾಂಧಿ ಅವರಿಗೆ ಎಷ್ಟರ ಮಟ್ಟಿಗೆ ಅರ್ಥನೋ ಗೊತ್ತಿಲ್ಲ, ಬಟ್ ಗಾಂಧಿ ಓದ್ಕೊಂಡಿರ್ಬೋದು. ಸೊ ನೀವು ಗಾಂಧಿಯನ್ನು ಮತ್ತೆ ಪುನಃಸ್ಥಾಪಿಸುವುದು ಅಂದರೆ ಅದಕ್ಕೆ ಜನರ ಜೊತೆ ಒಂದು ಸಂಬಂಧ ಬೇಕು, ಅದಕ್ಕೊಂದು ಸಂಪರ್ಕ ಬೇಕು, ಅದಕ್ಕೊಂದು ಆಂದೋಲನದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಹೆಲಿಕಾಪ್ಟರ್ನಲ್ಲಿ ಓಡಾಡ್ಬಿಟ್ರಲ್ಲ, ನಡೆದು ಓಡಾಡಬೇಕು. ಬೈ ವಾಕ್ ಇಡೀ ರಾಜ್ಯವನ್ನು ಸುತ್ತಿ ನೀವು ಜನರ ಜೊತೆ ಸಂಪರ್ಕಿಸಿ, ಸಾಮಾನ್ಯ ಜನರ ಜೊತೆ 4 ತಿಂಗಳ ಕಾಲ ನಾನು ಕರ್ನಾಟಕದಾದ್ಯಂತ ಪಾದಯಾತ್ರೆ ಮಾಡ್ತೀನಿ. ಡೂ ಇಟ್. ಅದು ನಿಮ್ಮ ಇಮೇಜನ್ನು ಮತ್ತು ಕಾಂಗ್ರೆಸ್ ಇಮೇಜನ್ನು ಇದು ಮಾಡುತ್ತೆ. ಹಳ್ಳಿಗೆ ಹೋಗಿ ಹೇಳಿ ಏನು ಬಿ ಜೆ ಪಿ ಸರ್ಕಾರ ಮಾಡ್ತಿರುವ ತಪ್ಪುಗಳೇನು, ಗೋಡ್ಸೆವಾದ ಹೇಗೆ ಸಮಾಜವನ್ನು ನಾಶ ಪಡ್ತಾ ಇದೆ, ಗಾಂಧಿ ಮತ್ತೆ ಯಾಕೆ ಬೇಕು, ಅಂಬೇಡ್ಕರ್ ಯಾಕೆ ಬೇಕು, ಬುದ್ಧ ಯಾಕೆ ಬೇಕು, ಬಸವ, ಅದನ್ನು ಹೇಳ್ತಾ ಒಬ್ಬ ಜಂಗಮನ ಹಾಗೆ ಬಿಸಿ ರಾಜ್ಯಾದ್ಯಂತ ಓಡಾಡಿ, ಆವಾಗ ರಿಜಿನೇಟಿ ಆಗುತ್ತೆ. ನೀವು ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಪಂಚತಾರ ಹೋಟ್ಲಲ್ಲಿ ಉಳ್ಕೊಂಡ್ರೆ ಆಗಲ್ಲ. ಅದರಂತೆ ರಾಜಸತ್ಯ ಮಹಾರಾಜನ ಪಟ್ಟಾಭಿಷೇಕ ಏನಿದೆ, ಪಟ್ಟಾಭಿಷೇಕದ ಮಂತೆ ಒಂದು ನೀವು ಪಟ್ಟಾಭಿಷೇಕ ಮಾಡ್ಕೊಂಡ್ರೆ ಅದು ಇತಿಹಾಸದಲ್ಲಿ ಹೆಜ್ಜೆ ಗುರುತನ್ನು ಮೂಡಿಸಲಾರದು, ಹಾಗೆ ಮಾರ್ತೋಗ್ಬಿಡುತ್ತೆ. ಅದು ಒಂಥರ ಹೇಗೆ ಅಂದರೆ ಶ್ರೀರಾಮಲು ಮಗಳ ಮದುವೆ ಮಾಡ್ದಂಗೆ ಇವನು ಅವ್ರ ಗುರು ಜನಾರ್ದನ್ ರೆಡ್ಡಿ ಮದುವೆ ಮಾಡಿದಾಗ ವರ್ಕೌಟ್ ಆಗಲ್ಲ, ಅದು ಸಂಭ್ರಮ ವರ್ಕೌಟ್ ಆಗಲ್ಲ. ಈಗ ಬೇಕಾದ್ದು ನಮ್ಗೆ ಸರಳತೆಯೇ ಹೊರತು ಸಂಭ್ರಮ ಅಲ್ಲ. ನೀವು ಹೇಳಿದ ಈ ಸಲಹೆಗಳನ್ನು ಡಿ ಕೆ ಶಿ ಅವರು ಧನಾತ್ಮಕವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆ ಇಡ್ಲಿ ಅಂತ ಆಶಿಸ್ತೀನಿ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ಎಸ್, ತಮಗೂ ಧನ್ಯವಾದ ಗೌಡ್ರೆ. ಎಸ್, ನನಗೆ ಗೊತ್ತಿಲ್ಲ, ನಾನು ಹೇಳಬೇಕಾದ್ದನ್ನೇ ಹೇಳಿದ್ದೀನಿ. ನನಗೆ ಕಾಂಗ್ರೆಸ್ಸು ಒಂದೇ, ಬಿ ಜೆ ಪಿನೂ ಒಂದೇ. ನನಗೆ ಈ ದೇಶ ಮುಖ್ಯ ಅಷ್ಟೇ. ಈ ದೇಶ ಗಾಂಧಿಯ ದೇಶ ಆಗಬೇಕು, ಈ ದೇಶ ಬುದ್ಧ ಬಸವರ ದೇಶ ಆಗಬೇಕು, ಅಂಬೇಡ್ಕರ್ ದೇಶ ಆಗಬೇಕು. ಇದೇ ನನ್ನ ಕನಸು. ಎಲ್ಲರೂ ನಮಸ್ಕಾರ. ಇನ್ನೊಂದು ವಿಚಾರ